ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ಎಲ್ಲವುಗಳು ಸಂಯುಕ್ತವಾಗಿ ಏರ್ಪಾಡು ಮಾಡಿರ್ತಕ್ಕಂಥ ಹಂಪಿ ಉತ್ಸವ 2025 ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಅಭಿಮಾನದಿಂದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಜನಪ್ರಿಯ ಶಾಸಕರು ವಿಜಯನಗರ ಕ್ಷೇತ್ರ, ಜೊತೆಗೇನೆ ನಾಕಂಡಂಥ ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಈ ಭವ್ಯವಾದ ಕಾರ್ಯಕ್ರಮದಲ್ಲಿ ಗೆಳೆಯರಾದ ಜಗಳೂರು ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಕ್ರಿಯಾಶೀಲರಾದ ದೇವೇಂದ್ರಪ್ಪನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಕೂಡ್ಲಿಗಿ ಕ್ಷೇತ್ರದ ಶಾಸಕರು, ಪ್ರತಿನಿತ್ಯ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಉಜ್ಜಯಿನಿಯಲ್ಲಿ ದೊಡ್ಡ ಕಾರ್ಯಕ್ರಮ ದೊಡ್ಡ ಯೋಜನೆ ಬರಬೇಕು, ಬಡವರಿಗಾಗಿ ನಮಗೆ ಇದಾಗಬೇಕ್ರಿ ಅದಾಗಬೇಕ್ರಿ ಅಂಥೇಳಿ ಮಂತ್ರಿಗಳನ್ನು ಪೀಡಿಸೋದ್ರಲ್ಲೇ ಅತಿ ಹೆಚ್ಚು ಕಾಲ ಕಳೀತಕ್ಕಂಥ, ಬಡವರಿಗೆ ವಿಶೇಷ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಗೆಳೆಯ ಶಾಸಕರಾದ NT ಶ್ರೀನಿವಾಸರವರೇ, ಹಂಪಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಿಣಿ ಇದರಲ್ಲಿ ಅತ್ಯಂತ ಅಭಿಮಾನ ಅನ್ನಿಸ್ಬೇಕು ನಿನಗೆ. ಈ ತಾಯಿ ಏನು ಹಂಪಿ ಅಧ್ಯಕ್ಷಿಣಿ ಅದ, ಇದೇನು ಪ್ರೆಸಿಡೆಂಟ್ ಆಫ್ ಇಂಡಿಯಾಕ್ಕಿಂತ ಏನು ಕಡಿಮೆ ಸ್ಥಾನ ಅಲ್ಲಿದು. ಅಂತ ದೊಡ್ಡ ಮಹತ್ವದ ಐತಿಹಾಸಿಕ ಸ್ಥಳದ ಪಂಚಾಯಿತಿಯ ಪ್ರಥಮ ಪ್ರಜೆ, ಪಂಚಾಯಿತಿಯ ಅಧ್ಯಕ್ಷಿಣಿ ಸಹೋದರಿ ಶ್ರೀಮತಿ ರಜನಿ ಷಣ್ಮುಖಗೌಡ್ರವರೇ, ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡೋದರಲ್ಲಿ ಬಹಳ ಜನ ಪಾತ್ರರಾಗಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಕ್ರಿಯಾಶೀಲ ಮುಖ್ಯ ಅತಿಥಿಗಳು ಪಾಲ್ಗೊಂಡಿದ್ದಾರೆ. ಹೊಸಪೇಟೆ ನಗರಸಭೆಯ ಪ್ರಥಮ ಪ್ರಜೆ ಅಧ್ಯಕ್ಷರಾದ ಮಾನ್ಯ ರೂಪೇಶ್ ಕುಮಾರ್ ಅವರು. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಬೇಕಾದ್ರೆ ಇದರಿಂದ ಹಲವಾರು ಶಕ್ತಿಗಳು ಕೆಲಸ ಮಾಡಬೇಕಾಗ್ತದೆ. ಜನ ಸಾಗರದಂತೆ ಸೇರಿದ್ದೀರಿ, ಎಲ್ಲರೂ ಸಂತೋಷದಲ್ಲಿ ಕುಳಿತಿದ್ದೀರಿ, ವ್ಯವಸ್ಥೆ ಸುನಿಶ್ಚಿತಗೊಳಿಸಲಾಗಿದೆ. ಇದಕ್ಕೆ ಕಾರಣರು ಜಿಲ್ಲಾಧಿಕಾರಿಗಳಾದ MS ದಿವಾಕರ್ ಅವರು, ಮುಖ್ಯ ಕಾರ್ಯನಿರ್ವಾಹಕರಾದ ನೋಂಗಾಯ್ ಮೊಹಮ್ಮದ್ ಅಲಿ ಅಕ್ರಮ್ ಪಾಷಾರವರು, ಪೊಲೀಸ್ ಅಧಿಕಾರಿಗಳಾದ ಹರಿಬಾಬು ಅವರು, ಇವರೆಲ್ಲರೂ ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕೆಲಸಕ್ಕಾಗಿ ಇವತ್ತು ನಾವೆಲ್ಲ ಸಂತುಷ್ಟರಾಗಿ ಹಂಪಿ ಉತ್ಸವವನ್ನು ಬಹಳಷ್ಟು ಅಭಿಮಾನದಿಂದ ಗಮನಿಸ್ತಾ ಇದ್ದೀವಿ. ಪ್ರಾರಂಭದಲ್ಲಿ ದಿವಾಕರ್ ಅವರು ಕೆಲವು ಮಾತುಗಳನ್ನು ಹೇಳಿದರು. ಹಲವಾರು ಸಲಹೆ ಸೂಚನೆಗಳನ್ನು ಹಂಪಿ ಉತ್ಸವ ಹೆಂಗೆ ಆಗಬೇಕು ಅನ್ನೋದ್ರೊಳಗೆ ಕೊಟ್ಟಿದ್ದೀವಿ ನಾವು ಖರೆ. ಆದರೆ ಆ ಸಲಹೆಗಳನ್ನೆಲ್ಲ ಅನುಷ್ಠಾನಗೊಳಿಸೋದ್ರ ಮೂಲಕ ಹಂಪಿಯನ್ನ ಇದು ಮನರಂಜನೆ ಸ್ಥಳ ಅಲ್ಲ,
ಇದು ನಮ್ಮ ಹೆಮ್ಮೆಯ ಸ್ಥಳ, ಇದರ ವಾರಸುದಾರರು ನಾವು ಅನ್ನೋ ಭಾವನೆಯನ್ನು ಮೂಡಿಸುವ ಕೆಲಸ ಮಾಡಿದ್ದಾರಲ್ಲ. ಅದಕ್ಕಾಗಿ ನಾನು ಜಿಲ್ಲಾಧಿಕಾರಿಗಳು ಹಾಗೂ ಅವರೆಲ್ಲ ಸಿಬ್ಬಂದಿಯವರಿಗೆ ನನ್ನ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತೀನಿ. ಹಂಪಿ ಅಂದ್ರೆ ಕರ್ನಾಟಕ. ಈಗ ನಾವು ಮೊನ್ನೆನ ಆಚರಣೆ ಮಾಡಿದ್ವಿ, ಹೋದ ವರ್ಷ ಪೂರ್ಣ ಆಚರಣೆ ಮಾಡಿದ್ವಿ. ಕರ್ನಾಟಕ ನಾಮಕರಣ ಆಗಿ 50 ವರ್ಷ ಆಯ್ತು. ಸುವರ್ಣ ಕರ್ನಾಟಕ ಸಂಭ್ರಮವನ್ನು ಆಚರಣೆ ಮಾಡಿದ್ವಿ. ಹಂಪಿ ಅಂದ್ರೆ ಕರ್ನಾಟಕ. ಕರ್ನಾಟಕದ ಹೆಸರು ಮೈಸೂರಿಂದ ಕರ್ನಾಟಕ ಆದಾಗ ಕರ್ನಾಟಕ ಜ್ಯೋತಿ ಮೊದಲಕ್ಕೆ ಎಲ್ಲರೂ ಬಂದಿದ್ರ ಅದು ಹಂಪಿ ವಿರೂಪಾಕ್ಷ ದೇವರ ಹತ್ರ ಬಂತು ಅನ್ನೋದನ್ನ ಯಾರು ನೆನಪಾರೋದಕ್ಕೆ ಸಾಧ್ಯ ಇಲ್ಲ. ಅಂತ ತನ್ನ ಇತಿಹಾಸವನ್ನ, ಸತ್ವಿತವಾಗಿರ್ತಕ್ಕಂಥ ಶಕ್ತಿಯನ್ನ ಹೊಂದಿರೋದು ನಮ್ಮ ಹಂಪಿ. ಕರ್ನಾಟಕ ಅಥವಾ ಕನ್ನಡ ನಾಡು, ಕರ್ನಾಟಕ ಇದು ಮಂತ್ರ ಕಣ, ಇದು ಶಕ್ತಿ ಕಣ, ಇದು ತಾಯಿ ಕಣ, ದೇವಿ ಕಣ ಎಂತ ಹೇಳ್ತಕ್ಕಂಥ ಕವಿ ಅಂದ್ರೆ ರಾಷ್ಟ್ರ ಕವಿ ಕುವೆಂಪು. ಇಂಥ ಕರ್ನಾಟಕದ ಹೆಮ್ಮೆಯ ವಾರಸುದಾರರು ನಾವೆಲ್ಲ. ಹಂಪಿಯಲ್ಲಿ ಪ್ರತಿಯೊಂದು ಕಲ್ಲು ಇತಿಹಾಸವನ್ನ ಹೇಳ್ತಾ ಇವೆ. ಪ್ರತಿಯೊಂದು ಇನ್ನು ಮಣ್ಣಿನಲ್ಲೇ ಉಳಿದಿರ್ತಕ್ಕಂಥ ಕಲ್ಲು ರೋಮಾಂಚಕವಾಗಿರ್ತಕ್ಕಂಥ ಕಥೆಗಳನ್ನು ಬಿತ್ತರಿಸ್ತಾ ಇವೆ. ಹಂಪಿ ಇದನ್ನ ನಾವು ಹೊಗಳ್ಕೊಳ್ಳೋದಲ್ರಿ, ಇದನ್ನ ಜಗತ್ತಿನೊಳಗೆ ಹೊಗಳ್ತಾ ಇದ್ದಾರೆ ಜನ, ಇತಿಹಾಸಕಾರರು. ಆದ್ರಿಂದ ಯುನೆಸ್ಕೋದವರು ಹಂಪಿಯನ್ನ ವಿಶ್ವದ ಪಾರಂಪರಿಕ ತಾಣ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ವರ್ಲ್ಡ್ ಹೆರಿಟೇಜ್ ಸೈಟ್ ಅಂಥೇಳಿ ಯಾವರ ಇವತ್ತು ಗುರುತಿಸಲಾಗಿದ್ರೆ ಅದರಲ್ಲಿ ಅತ್ಯಂತ ಮಹತ್ವದ ಶ್ರೇಷ್ಠವಾಗಿರ್ತಕ್ಕಂಥ ತಾಣ ಅದು ಹಂಪಿ ಅನ್ನೋದನ್ನ ಬಹಳ ಗೌರವ ಅಭಿಮಾನದಿಂದ ನಾವು ನೀವೆಲ್ಲರೂ ನೆನಪಿಸ್ಕೊಳ್ಬೇಕು. ಅಂತ ಹಂಪಿ ನೆನಪು ಮಾಡ್ಕೋತ ನಾವು ಹಂಪಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಯಾವುದೋ ದೊಡ್ಡ ಕೆಲಸ ಆದಾಗ ಅದನ್ನು ಯಾರು ಮಾಡಿದ್ರು ಅನ್ನೋದನ್ನ ನಾವು ನೆನಿತೀವಿ. ಈ ಹಂಪಿನ ನಾವು ನೆನಪು ಮಾಡಿಕೊಳ್ಳುವಾಗ ವಿಜಯನಗರದ ಅರಸರನ್ನು ನಾವು ನೆನಪು ಮಾಡ್ಕೋತೀವಿ, ಒಬ್ಬೊಬ್ಬರನ್ನ ಗುರುತಿಸ್ತೇವೆ, ಅವರಿಗೆ ಗೌರವ ಸಲ್ಲಿಸ್ತೇವೆ. ಹಂಪಿಯ ಶ್ರೀಮಂತಿಕೆಯನ್ನ, ಹಂಪಿಯ ಸಂಸ್ಕೃತಿಯನ್ನ, ಹಂಪಿಯ ಕಲೆಯನ್ನ ನಾವೆಲ್ಲ ನೆನಪು ಮಾಡ್ಕೋತೀವಿ. ಒಂದು ಮಾತು ಹೇಳಿದರು DC ಅವರು, ಈ ವಿಜಯನಗರ ಜಿಲ್ಲೆಯೊಳಗ ಇಂಥ ಜಾತಿ ಇಲ್ಲ ಅಂತಿಲ್ಲ, ಅಂದ್ರೆ ಸರ್ವರನ್ನೊಳಗೊಂಡಿರ್ತಕ್ಕಂಥ ಈ ವಿಜಯನಗರ ಸಾಮ್ರಾಜ್ಯ ಆಗಿತ್ತು. ಕನ್ನಡದ ಗಂಡು ಮೆಟ್ಟಿನ ಸ್ಥಳ ಆಗಿತ್ತು. ಅಂತ ವಿಜಯನಗರ ಅವರು ಹೊಗಳುವಾಗ ನನಗನಿಸ್ತಿತ್ತು, ಇದು ಕೇವಲ ಜಾತಿ ಮತಗಳಿಂದ ಮಾತ್ರ ಅಲ್ಲ, ಸರ್ವ ಜನರ ಶಾಂತಿಯ ತೋಟ. ಕುವೆಂಪು ಏನಾದರೂ ಕನಸು ಕಂಡಿದ್ದಾರಲ್ಲ, ಆ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಹಂಪಿ ಆಗಿತ್ತು ಅನ್ನೋದನ್ನ ಯಾರೂ ಮರೆಯುವಂತಿಲ್ಲ. ಆ ಹಿನ್ನೆಲೆಯೊಳಗ ಬಂಧುಗಳೇ, ನಾವೆಲ್ಲ ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಯ ದ್ಯೋತಕವಾದ ಹಂಪಿ ಉತ್ಸವವನ್ನು ನಾವು ಇವತ್ತು ಅಭಿಮಾನದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಹಂಪಿಯನ್ನ ನೆನೆಸ್ಕೊಳ್ಳುವಾಗ ಹೆಂಗೆ ನಾವು
ಅರಸರನ್ನ, ವಿಜಯನಗರ ಅರಸರನ್ನ ನೆನಪು ಮಾಡ್ಕೋತೀವಿ. ಹಂಗ ಹಂಪಿ ಉತ್ಸವ ಮಾಡಿ ನಾವು ಜಿಗಿದಾಡುವಾಗ, ಸಂತೋಷ ಪಡುವಾಗ, ಅಭಿಮಾನ ಪಡುವಾಗ, ನಾವೆಲ್ಲ ಈ ಸಂಜೆ ಎಲ್ಲರೂ ಕೂಡುವಂತೆ ಮಾಡಿ ಈ ಸಂತೋಷದ ವಾತಾವರಣ ಏನು ಸೃಷ್ಟಿ ಮಾಡಿರುತ್ತೆ. ಇವತ್ತ ಗವಿಯಪ್ಪನವರು ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಸಿರ್ಬೋದು. ಶ್ರೀನಿವಾಸ್ ಅವರು ವಿಶೇಷವಾದ ಆಸಕ್ತಿ ತಗೊಂಡು ಮೇಲ್ವಿಚಾರಣೆ ಮಾಡಿರ್ಬೋದು. ದೇವೇಂದ್ರಪ್ಪನವರು ವಿಶೇಷವಾದ ಪ್ರಯತ್ನ ಇದರಲ್ಲಿ ತೊಡಗಿಕೊಂಡಿರ್ಬೋದು. ಸನ್ಮಾನ್ಯ ಸಿದ್ದರಾಮಯ್ಯನವರ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೇರಣೆ, ಬೆಂಬಲ ಇದಕ್ಕೆ ಇದೆ, ಅದು ಇರಬಹುದು. ನಮ್ಮ ಜಮೀರ್ ಅಹ್ಮದ್ರವ್ರದ್ದು ಭಾಳ ಪ್ರಯತ್ನ ಇರ್ಬೋದು, ಶಿವರಾಜ್ ತಂಗಡಿಗೆ ಅವ್ರದ್ದು ಪ್ರಯತ್ನ ಇರ್ಬೋದು. ಅದೆಲ್ಲದಕ್ಕೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಆದರೆ ಹಂಪಿ ಉತ್ಸವ ಪ್ರಾರಂಭ ಆಗಬೇಕು ಅಂದ್ರೆ, ಬಂಧುಗಳೇ, ನಾನು ರಾಜಕಾರಣದಲ್ಲಿ ಅತ್ಯಂತ ಸಕ್ರಿಯವಾಗಿ ಇದ್ದವನು. ಸುಮಾರು 40 ವರ್ಷಗಳಿಂದ ಸಕ್ರಿಯವಾಗಿದ್ದೇನೆ. ಸನ್ಮಾನ್ಯ MP ಪ್ರಕಾಶ್ ಅವರು ಪಟ್ಟಿರ್ತಕ್ಕಂಥ ಆ ಶ್ರಮ ನಾವು ಎಂದೂ ಯಾರೂ ನೆನಪಾರೋದಿಲ್ಲ. ಹಂಪಿಯನ್ನ ನಾವು ನೆನಪು ಮಾಡಿಕೊಳ್ಳುವಾಗ, ಅದ್ರ ಬಗ್ಗೆ ಗೌರವವನ್ನು ತೋರುವಾಗ, ಅದ್ರ ಬಗ್ಗೆ ಅಭಿಮಾನವನ್ನು ವ್ಯಕ್ತ ಮಾಡುವಾಗ, ನಮ್ಮ ತನವನ್ನು ನಾವು ಗುರುತಿಸಿಕೊಳ್ಳುವಾಗ, ಹಂಪಿ ನಮ್ಮದು, ಹಂಪಿ ನಮ್ಮ ಹೆಮ್ಮೆ ಅಂತ ಹೇಳುವಾಗ ಹೆಂಗೆ ವಿಜಯನಗರ ಅರಸರನ್ನು ನೆನಪು ಮಾಡ್ಕೋತೀವಿ, ಹಂಪಿ ಉತ್ಸವದ ಸಂದರ್ಭದೊಳಗೆ MP ಪ್ರಕಾಶ್ ಅವ್ರನ್ನ ನಾನು ನೆನಪು ಮಾಡ್ಕೋತೀನಿ. ಅದಕ್ಕೆ ತಾವೆಲ್ಲ ಸಹಮತಿಸ್ತೀರಿ ಅಂತೇಳಿ ಭಾವಿಸ್ತೀನಿ. ಬಂಧುಗಳೇ, ಹಂಪಿ ನೋಡಿದಾಗ ಒಂದು ಸಂದರ್ಭ ಇತ್ತು, ಒಂದು ಕಾಲ ಇತ್ತು. ಇದೇನು ಹಾಳಾಗಿ ಹೋಗಿರ್ತಕ್ಕಂಥ ನಗರ, ಇಲ್ಲೇನು ಉಳಿದೈತಿ? ಅವ ಒಡೆದ ಕಲ್ಲು, 4 ಗುಡಿ ನಿಂತಾವು, ಇಲ್ಲೇನೈತಿ ಅನ್ನುವಂಥ ಅಪಸ್ವರಗಳಿದ್ವು. ಆ ಅಪಸ್ವರಗಳನ್ನೆಲ್ಲ ಮಟ್ಟ ಹಾಕಿ ವಿಶ್ವ ಪಾರಂಪರಿಕ ತಾಣವಾಗುವ ಹಾಗೆ ಮಾಡೋದ್ರಲ್ಲಿ ಬಹಳಷ್ಟು ಜನರ ಪಾಲಿದೆ. ಅವರನ್ನ ನಾನು ಅತ್ಯಂತ ಗೌರವಪೂರ್ಣವಾಗಿ ನೆನಪು ಮಾಡ್ಕೋತೀನಿ. ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬಹುದು, ಹಂಪಿಯಂತೆ ಬಹುದೊಡ್ಡ ಪ್ರಮಾಣದ ವಿಶೇಷತೆಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ನೋಡ್ತೀವಿ. ಹಂಪಿಯೊಳಗೆ ಒಂದು 100, 200, 300 ಸ್ಮಾರಕಗಳನ್ನು ನಾವು ನೋಡ್ತೀವಿ. ನಮ್ಮ ಕರ್ನಾಟಕದೊಳಗೆ 25,000 ಸ್ಮಾರಕಗಳು, 25,000 ಮಾನ್ಯುಮೆಂಟ್ಸ್ ನಮ್ಮ ರಾಜ್ಯದಲ್ಲಿ ಇವೆ ಅನ್ನೋದನ್ನ ಬಹಳ ಗರ್ವದಿಂದ ಹೇಳ್ತೀವಿ. ನಾವು ಗರ್ವದಿಂದ ಹೇಳ್ತೀವಿ. ಆ ಸ್ಮಾರಕಗಳನ್ನೆಲ್ಲ, ಈ ಹಂಪಿ ಸ್ಮಾರಕಗಳನ್ನು ಹೆಂಗೆ ಇವತ್ತು ನಾವು ಅಭಿವೃದ್ಧಿಗೊಳಿಸಿ ವಿಶ್ವ ಪಾರಂಪರಿಕ ಸ್ಥಳವನ್ನಾಗಿ ಮಾಡಿದ್ದೇವೆ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಆ ಸ್ಮಾರಕಗಳನ್ನು ದತ್ತು ಪಡೆದುಕೊಳ್ತಕ್ಕಂಥದ್ದು, ಅವುಗಳನ್ನು ವಿಶೇಷವಾಗಿ ಕನ್ಸರ್ವೇಷನ್, ರಿಸ್ಟೋರೇಷನ್, ಅದರ ಸಂರಕ್ಷಣೆ, ಅದನ್ನು ಪುನರ್ನಿರ್ಮಾಣ, ಇವೆಲ್ಲವುಗಳನ್ನು ಮಾಡೋದ್ರ ಮೂಲಕ ಕರ್ನಾಟಕದ ನೈಜ ಇತಿಹಾಸವನ್ನು ಜಗತ್ತಿಗೆ ತೋರಿಸಿ ನಾವು ನಮ್ಮ ಕರ್ನಾಟಕದ ಇತಿಹಾಸವನ್ನು ನಾವಿವತ್ತು ಮೆರೆಸೋಣ. ಬಂಧುಗಳೇ, ನಾವು ನೀವು ಎಲ್ಲರೂ ಈ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಹಂಪಿಯ ವಾರಸ್ದಾರ. ನಾ ಅದಕ್ಕೆ ಹೇಳ್ತಿದ್ದೆ, ಹಂಪಿ ಉತ್ಸವಕ್ಕೆ ಬಂದು ನಾವು ಇಲ್ಲಿ ಸಂಗೀತ ಕೇಳಿ, ಮನರಂಜನೆ ನೋಡಿ ಅಷ್ಟೇ ಹೋದ್ರೆ ಅಂದ್ರೆ ನಮ್ಮ ಕರ್ತವ್ಯ ಮುಗಿಲಿಲ್ಲ. ನಮ್ಮ ಹಿರಿಯರ ಗುರುತು ಏನದ, ಇತಿಹಾಸ ಏನದ, ಅದನ್ನ ಹೊಕ್ಕು ಒಳಗೆ ಹೋಗಿ ನೋಡಿ ಅದ್ರ ಬಗ್ಗೆ ಅಭಿಮಾನ ಪಡೆದು ಅದನ್ನು ನಮ್ಮ ಒಳಗೆ ತೊಡಗಿಸ್ಕೊಂಡು ಆ ಕೆಲಸ ಮಾಡೋದಕ್ಕೆ ಇವತ್ತು ತಾವೆಲ್ಲ 2 ಕಿಲೋಮೀಟರ್, 3 ಕಿಲೋಮೀಟರ್ ನಿಮ್ಮ ಕಾರು, ಬಸ್ಸು, ಜೀಪು, ಸೈಕಲ್, ಮೋಟ್ರ್ ಬಿಟ್ಟು ನಡ್ಕೊಂತ ಬಂದಿರಿ. ನನಗೆ ಭಾಳ ಸಂತೋಷ ಅನಿಸ್ತಿತ್ತು. ನೀವೆಲ್ಲ ಬರೋ ಮುಂದೆ ರಸ್ತೆದೊಳಗೆ ನಮ್ಮ ಗಾಡಿ ಬರ್ತಾ ಇತ್ತು. ನಮ್ಮ ಜೊತೆಗಿದ್ದವರು ಹೇಳ್ತಿದ್ರು, ಇದೇನ್ರಿ ಇದು, ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಹೊಂಟಾರಲ್ಲ ಮಂದಿ ಅಂತೇಳಿ.
ಇದು ಹಂಪಿ ಉತ್ಸವ ಕೇವಲ ಮನರಂಜನೆಯ ತಾಣವಾಗಿ ಉಳಿಲಿಲ್ಲ, ಇದು ಜಾತ್ರಾ ಸ್ಥಳವಾಯಿತು. ಆ ಪಾವಿತ್ರ್ಯವಾಗಿರ್ತಕ್ಕಂಥ ಭಾವನೆಯನ್ನು ನೀವೆಲ್ಲರೂ ಮೂಡಿಸಿದ್ದೀರಿ ಬಂಧುಗಳೇ. ನಾನು ನಿಮಗೆ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತೀನಿ. ಇದು ಒಂದಲ್ಲ, ಇಂಥವು 5 ಸ್ಟೇಜ್ ಅದಾವಿಲ್ಲ, 5 ಸ್ಥಳಗಳದಾವು. 5 ಸ್ಟೇಜ್ನಾಗೂ ಇದೇ ರೀತಿ ಕಾರ್ಯಕ್ರಮಗಳು ನಡೆದಿವೆ. ಇವತ್ತು 3 ಲಕ್ಷಕ್ಕಿಂತ ಹೆಚ್ಚು ಜನ ನೀವು ಸೇರಿದ್ದೀರಿ. ಇದಕ್ಕಿಂತ ಏನು ಬೇಕು? ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಬರಬೇಕಾಗಿತ್ತು ನಿನ್ನೆ. ಅವರಿಗೆ ಲಿಗಮೆಂಟ್ ಟೇರ್ ಆಗಿರೋದ್ರಿಂದ, ಅದಕ್ಕೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈ 5 ಲಕ್ಷ ಜನ ಏನು 5-6 ಲಕ್ಷ ಜನ ಈ 3 ದಿವಸದಲ್ಲಿ ನೋಡ್ತಾರೆ. ಇದರಿಂದ ನಮಗೆಲ್ಲರಿಗೂ ಏನು ಸಂತೋಷ ಆಗುತ್ತೆ, ಆ ಸಂತೋಷ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಆಗಿರ್ತದೆ. ನಿಮ್ಮ ಅಭಿಪ್ರಾಯ, ನಿಮ್ಮ ಶಾಂತತೆ, ನಿಮ್ಮ ಹುರುಪು, ಉತ್ಸಾಹ ಎಲ್ಲ ಹೇಳ್ತೀನಿ ನಾನು. ಈ ಹಂಪಿಗೆ ಬಂದಿರೋರು ಹಂಪಿ ಉತ್ಸವ ನೋಡೋದಕ್ಕೆ, ಮತ್ತೊಂದು ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಲಕ್ಕುಂಡಿವರೆಗೆ ಇವತ್ತೇನು ಜನ ಬರ್ತಾ ಇದ್ದೀರಿ, ನಿಮ್ಮೆಲ್ಲರ ಉತ್ಸಾಹವನ್ನು, ಕನ್ನಡ ನಾಡಿನ ಬಗ್ಗೆ ಇರುವ ಹೆಮ್ಮೆಯನ್ನು, ನೀವು ತೋರಿರ್ತಕ್ಕಂಥ ಆಸಕ್ತಿಯನ್ನು ಮಾನ್ಯ ಸಿದ್ದರಾಮಯ್ಯನವ್ರಿಗೂ ನಾನು ತಿಳಿಸ್ತೀನಿ ಅನ್ನುವಂಥ ಮಾತನ್ನು ಹೇಳೋದರ ಜೊತೆಗೆ, ಏನು ಹಂಪಿಗೆ ಬರ್ತಾರ ಅವರೆಲ್ಲರೂ ಲಕ್ಕುಂಡಿಗೆ ಹೋಗ್ಬೇಕು, ಅವರೆಲ್ಲರೂ ಬದಾಮಿಗೆ ಹೋಗ್ಬೇಕು, ಅವರೆಲ್ಲರೂ ಬಿಜಾಪುರದವರೆಗೆ ಡೆಕ್ಕನ್ ಸುಲ್ತಾನೇಟ್ವರೆಗೆ ಹೋಗ್ಬೇಕು. ಇದು ಉತ್ತರ ಕರ್ನಾಟಕದ ಒಂದು ಸರ್ಕಿಟ್ ಪೂರ್ಣ ಆದಂಗೆ ಆಗುತ್ತೆ. ಅದಕ್ಕೆ ಇಲ್ಲಿ ಯಾರ್ಯಾರು ಬಂದಿರಿ ಅವರೆಲ್ಲರಿಗೂ ಹೇಳ್ತೇನೆ ನಾನು, ಈ ನಮ್ಮ ಉತ್ತರ ಕರ್ನಾಟಕದ ಈ ಭವ್ಯ ಪರಂಪರೆಯನ್ನು, ಅಭಿಮಾನದ ಇತಿಹಾಸವನ್ನು, ನಮ್ಮತನವನ್ನು ಗುರುತಿಸ್ಕೊಳ್ಬೇಕಾದ್ರೆ ಹಂಪಿ, ಲಕ್ಕುಂಡಿ, ಬದಾಮಿ, ಅಲ್ಲಿಂದ ಡೆಕ್ಕನ್ ಸುಲ್ತಾನೇಟ್, ಬಿಜಾಪುರು, ಗೋಲ್ ಗುಂಬಜ್ ಬಿಜಾಪುರು, ಅಲ್ಲಿವರೆಗೆ ನಮ್ಮ ಈ ಅಭಿಮಾನದ ರೇಖೆ, ಈ ನಮ್ಮತನ, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಇದನ್ನೆಲ್ಲ ನೋಡೋದಕ್ಕೆ ಒಂದು ರೀತಿಯ ಅಭಿಮಾನ ಅನ್ನಿಸ್ತದೆ. ಆ ಅಭಿಮಾನವನ್ನು ತಾವೆಲ್ಲರೂ ಪಟ್ಕೊಳ್ತೀರಿ ಅನ್ನುವಂಥ ಮಾತನ್ನು ಹೇಳಿ, ಈ ಹಂಪಿ ಉತ್ಸವಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ಬಂದಿರೋದು, ಇದನ್ನು ಎಲ್ಲರ ನೀವು ಬೆಂಗಳೂರಾಗ ಹೋಗಿ ಹೇಳಿದ್ರಿ ಅಂದ್ರೆ 3 ಲಕ್ಷ ಜನ ಬಂದಿದ್ದರಿ ಹಂಪಿ ಉತ್ಸವಕ್ಕೆ ಅಂದ್ರೆ ಅಷ್ಟು ಜನ ಹೆಂಗೆ ಬರ್ತಾರ್ರಿ ಅಂತ ಅಂತಾರೆ. ನಾವು ರಾಜಕಾರಣದಲ್ಲಿ ಇದ್ದವ್ರು ರಗಡ ಮಂದಿ ಇಲ್ಲೇನು ವೇದಿಕೆ ಮೇಲೆ ಅದೇವಿ, ಬೇರೆ ಬೇರೆ ಪಾರ್ಟಿಯವರು ಅದೇವಿ. ನಾವು ನಿಮಗೆಲ್ಲರಿಗೂ ಗುರ್ತೈತಿ, ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮಗೆ 1 ಲಕ್ಷ ಮಂದಿನ ಕೂಡಿಸ್ಬೇಕು ಅಂದ್ರೆ ಭಾಳ ತ್ರಾಸ ಆಕಿರ್ತೈತಿ. 10 ಸಲ ಫೋನ್ ಮಾಡಿ ನಾವು ನಮ್ಮ ಗವಿಯಪ್ಪನವ್ರಿಗೆ ಹೇಳ್ತಿರ್ತೀವಿ, ಮಂದಿನ ಕೂಡಿಸ್ಬೇಕ್ರಿ, ಅಲ್ಲಿ ಬಸ್ ಕಳಿಸ್ರಿ, ಅಲ್ಲಿ ಕಾರ್ ಕಳಿಸ್ರಿ, ಅಲ್ಲಿಗೆ ಜೀಪ್ ಕಳಿಸ್ರಿ ಅಂತೇಳಿ. ಆದರೆ ನಿಮಗೆ ಯಾರು ಬಸ್ ಕಳಿಸಿಲ್ಲ, ಯಾರು ಜೀಪ್ ಕಳಿಸಿಲ್ಲ, ಯಾರು ಸೈಕಲ್ ಮೋಟ್ರ್ ಕಳಿಸಿಲ್ಲ. ನೀವು ಇಷ್ಟು ಸ್ವಯಂ ಪ್ರೀತಿ, ಸ್ವಯಂ ಅಭಿಮಾನ, ನಿಮ್ಮತನ, ನಮ್ಮತನ, ನಮ್ಮ ಹಂಪಿ, ನಮ್ಮ ಕರ್ನಾಟಕ, ನಮ್ಮ ಕನ್ನಡ ನಾಡು ಅಂತೇಳಿ ಬಂದಿರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.